ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಗೌಡ ಯಶಸ್ವಿ ಸಾನ್ವಿ. ಇವತ್ತಿನ ಬ್ಲಾಗ್ ಬಂದು ನಾವು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲ್ ಬಗ್ಗೆ ತಿಳಿಸ್ತೀನಿ. ನನಗೆ ಗೊತ್ತಿರೋ ಅಷ್ಟು ತಿಳಿಸ್ತೀನಿ ಅಷ್ಟೇ. ನನಗೆ ಫುಲ್ಲು ಡೀಟೇಲ್ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಮನೆ ಬಿಟ್ಟಾಗೆ 7 o'clock ಆಗಿತ್ತು. ಬೆಂಗಳೂರು ಬಿಟ್ಟಾಗ 9 o'clockಗೆ ಮಂಡ್ಯ ಟಿಫನ್ ಹತ್ರ ನಿಲ್ಲಿಸಿ ಟಿಫನ್ ಮಾಡಿ ನಾವು ಟಿಫನ್ ಎಲ್ಲ ನಾನು ಆ್ಯಕ್ಚುಲಿ ರವೆ ಇಡ್ಲಿ ತೊಗೊಂಡಿದ್ದೆ. ಅದನ್ನೆಲ್ಲ ತಿಂದು ಮುಗಿಸು ಹೋಗೋಷ್ಟರಲ್ಲಿ ನಾವು 9:30 ಆಗಿತ್ತು. ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ 10:45 ಆಗಿತ್ತು. ತುಂಬ ದೂರನೇ ಪಾರ್ಕಿಂಗ್ ನಿಲ್ಲಿಸಿದ್ರು. ಒಂದು ಅರ್ಧ ಕಿಲೋಮೀಟ್ರಿಂದನೇ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಹೋಗೋಷ್ಟರಲ್ಲಿ ಗುರುಗಳು ಹುರಿ ಮೇಲೆ ಕೂತು ಎದ್ಬಿಟ್ಟಿದ್ರು. ಅಲ್ಲಿ ಈ ದೇವಸ್ಥಾನ ನಿಮ್ಗೆ ಆಲ್ಮೋಸ್ಟ್ ಈ ಕಡೆ ಸೈಡ್ ಬೆಂಗಳೂರು ಹಿಂಗೆ ಗೊತ್ತಿಲ್ಲ ಅಂದ್ಕೊತೀನಿ. ನಾರ್ತ್ ಈ ಕಡೆ ಸೈಡ್ ಯಾರಿಗೂ ಗೊತ್ತಿಲ್ಲ. ಇದು ಗೊತ್ತಿರೋದು ಯಾರಿಗೆ ಅಂದರೆ ಆ್ಯಕ್ಚುಲಿ ಈ ಕಡೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಈ ಥರ ಮದ್ದೂರು, ಮಂಡ್ಯ ಆ ಸೈಡ್ ಇರೋರಿಗಾದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದು ಬಂದು ರಾಜಪ್ಪಾಜಿ, ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ದೊಡ್ಡಮ್ಮ, ಚನ್ನಜ್ಜಮ್ಮ. ಆ್ಯಕ್ಚುಲಿ ಈ ದೇವಸ್ಥಾನ 3 ಪ್ಲೇಸಲ್ಲಿದೆ. ರಾಜಪ್ಪಾಜಿ ಬಂದು ಕಪ್ಪಡಿ, KR ನಗರ ಕಪ್ಪಡಿ ಕ್ಷೇತ್ರ. ಸಿದ್ದಪ್ಪಾಜಿ ಬಂದು ಚಿಕ್ಕಲ್ಲೂರು. ಮಂಟೇಸ್ವಾಮಿ ಬಂದು ಬಪ್ಪನಾಪುರದಲ್ಲಿ ಇರೋವಂಥ ದೇವಸ್ಥಾನ. ಆ್ಯಕ್ಚುಲಿ ನಮಗೆ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಬಂದ್ವಿ. ಆ್ಯಕ್ಚುಲಿ ನಿಮ್ಗೆ ರಾಜಪ್ಪಾಜಿ ಗದ್ಗೆ ಅಂದರೆ ಇದು ಇರುತ್ತೆ. ಅಲ್ಲಿ ಯಾರಿಗೂ ಬಿಡೋದು ಇಲ್ಲ. ಪೂಜೆ ಮಾಡಿ ನೋಡಿ ಎಲ್ಲ ಹಿಂಗೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಪರ್ದೆ ಎಲ್ಲ ಎಳೆದು. ಚನ್ನಜ್ಜಮ್ಮ ಹತ್ರ ಬಂದು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ಈಚೆ ಬಂದು ಒಂದು ಸೆಲ್ಫಿ ತೊಗೊಂಡ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಮೈಸೂರಿಗೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಮೈಸೂರಿಗೆ ಹೊರಟ್ವಿ. ಮೈಸೂರಲ್ಲಿ ಆ್ಯಕ್ಚುಲಿ ನಾವು ಹೋಗಿದಂಥ ಹೋಟ್ಲು ಸುಪ್ರಿಯ ಹೋಟ್ಲು. ನಮ್ಮ ಮನೆಯವರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದರಲ್ಲಿ ಇದರಲ್ಲಿ ನೋಡ್ತಾ ಇರ್ತಾರೆ ಯಾವಾಗೂ. ಆ್ಯಕ್ಚುಲಿ ಬಿರಿಯಾನಿ ಚೆನ್ನಾಗಿತ್ತು. ಪೆಪ್ಪರು, ಚಿಲ್ಲಿ, ಚೈನೀಸ್ ಚಿಲ್ಲಿ ಚಿಕನ್, ಆಮೇಲೆ ಇದು ಬೋಟಿ ಅದೆಲ್ಲ ಡ್ರೈ, ಆಮೇಲೆ ಬ್ರೈನ್ ಫ್ರೈನೂ ತೊಗೊಂಡಿದ್ವಿ, ಅದನ್ನು ಚೆನ್ನಾಗಿತ್ತು. ಆಮೇಲೆ ಮಟನ್ ಚಾಪ್ಸು ಚೆನ್ನಾಗಿತ್ತು, ಕಬಾಬು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವು ಹೋದರೆ ಟ್ರೈ ಮಾಡಿ ಮೈಸೂರಲ್ಲಿ ಸುಪ್ರಿಯ ಹೋಟೆಲ್. ಅಲ್ಲಿ ನನ್ನ ಮಗಳಿಗಂತೂ ತುಂಬ ಹೊಟ್ಟೆ ಹಸ್ತಿತ್ತು, ಚಿಕ್ಕವಳಿಗೆ. ಅವಳು ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಬೇಗ ಕೊಟ್ಟರು. ಪಾಪ ಅವರು ಬೇಗ ಸರ್ವ್ ಮಾಡಿದ್ರು. ಅವಳು ತಿಂದು ಎಲ್ಲ ಮುಗಿಸಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ಅಲ್ಲಿಂದ ಆರ್ಗ್ಯಾನಿಕ್ ಮಂಡ್ಯ ಹತ್ರ ಒಂದು ಚಾಯ್ ಕುಡಿದು ಅಲ್ಲಿಂದ ರಿಟರ್ನ್ ಆದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಾವು 5:15 ಆಗಿತ್ತು. ಇವತ್ತಿನ ಬ್ಲಾಗ್ ಹೀಗಿದೆ. ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.